ಮಹಾಪ್ರಭಾವಿ ರಾಜಕುಮಾರಿ ಚಂದ್ರಿಕಾ ಮತ್ತು ಚಂದ್ರಮ. ಒಮ್ಮೆ ಚಂದ್ರಪುರ ಎಂಬ ಸುಂದರ ರಾಜ್ಯವಿತ್ತು. ಅಲ್ಲಿ ಧರ್ಮರಾಜ ಮತ್ತು ಧರ್ಮಪತ್ನಿ ಸುಧಾದೇವಿಯರು ರಾಜ್ಯವನ್ನು ನ್ಯಾಯದಿಂದ ಆಡಳಿತ ಮಾಡುತ್ತಿದ್ದರು. ಅವರಿಗೆ ಚಂದ್ರಿಕಾ ಎಂಬ ಸುಂದರ ಮತ್ತು ಬುದ್ಧಿವಂತ ರಾಜಕುಮಾರಿ ಇದ್ದರು. ಚಂದ್ರಿಕಾ ತನ್ನ ಸೌಂದರ್ಯ ಮತ್ತು ದಯೆಯಿಂದ ರಾಜ್ಯದ ಜನರ ಪ್ರೀತಿಯನ್ನು ಗಳಿಸಿದ್ದಳು. ಚಂದ್ರಿಕಾಳಿಗೆ ಚಂದ್ರನೊಂದಿಗೆ ವಿಶೇಷ ಸಂಬಂಧವಿತ್ತು. ಪ್ರತಿ ರಾತ್ರಿ ಚಂದ್ರನ ಬೆಳಕಿನಲ್ಲಿ ಆಕೆ ತನ್ನ ಅರಮನೆಯ ತೋಟದಲ್ಲಿ ನಿಂತು ಚಂದ್ರನೊಂದಿಗೆ ಮಾತುಕತೆ ನಡೆಸುತ್ತಿದ್ದಳು. ಚಂದ್ರನ ಬೆಳಕು ಆಕೆಗೆ ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತಿತ್ತು. ಒಂದು ದಿನ ಆ ರಾಜ್ಯದ ಹತ್ತಿರದ ಕಾಡಿನಲ್ಲಿ ಕಾಳಿಂಗ ಎಂಬ ರಾಕ್ಷಸನು ವಾಸಿಸುತ್ತಿದ್ದ. ಅವನ ಮಾಯಾಜಾಲದಿಂದ ಚಂದ್ರನ ಬೆಳಕು ನಿಧಾನವಾಗಿ ಕಡಿಮೆಯಾಗತೊಡಗಿತು. ರಾಜ್ಯದಲ್ಲಿ ಅಂಧಕಾರ ಹೆಚ್ಚಿತು. ಜನರು ಭಯಭೀತರಾದರು. ಚಂದ್ರಿಕಾ ಈ ಸಮಸ್ಯೆಯನ್ನು ಪರಿಹರಿಸಲು ನಿರ್ಧರಿಸಿದಳು. ಅವಳು ತನ್ನ ಧೈರ್ಯ ಮತ್ತು ಬುದ್ಧಿಯನ್ನು ಬಳಸಿಕೊಂಡು ಕಾಳಿಂಗನನ್ನು ಎದುರಿಸಲು ನಿರ್ಧರಿಸಿದಳು. ಅವಳು ಕಾಳಿಂಗನ ಗುಹೆಗೆ ತೆರಳಿ ಅವನನ್ನು ತನ್ನ ಮಾತುಗಳಿಂದ ಮತ್ತು ಪ್ರೀತಿಯಿಂದ ಪರಿವರ್ತಿಸಲು ಪ್ರಯತ್ನಿಸಿದಳು. ಚಂದ್ರಿಕಾಳ ದಯೆ ಮತ್ತು ಪ್ರೀತಿಯಿಂದ ಕಾಳಿಂಗನು ತನ್ನ ದುಷ್ಟತೆಯನ್ನು ತ್ಯಜಿಸಿ ಚಂದ್ರನ ಬೆಳಕನ್ನು ಮರಳಿ ನೀಡಲು ಒಪ್ಪಿಕೊಂಡನು. ರಾಜ್ಯದಲ್ಲಿ ಮತ್ತೆ ಬೆಳಕು ತುಂಬಿತು. ಜನರು ಸಂತೋಷದಿಂದ ತುಂಬಿದರು. ಈ ಕಥೆಯು ನಮಗೆ ಪ್ರೀತಿ, ಧೈರ್ಯ ಮತ್ತು ದಯೆಯ ಮಹತ್ವವನ್ನು ಕಲಿಸುತ್ತದೆ. ಚಂದ್ರಿಕಾ ತನ್ನ ಧೈರ್ಯದಿಂದ ಮತ್ತು ಪ್ರೀತಿಯಿಂದ ಕಾಳಿಂಗನ